ಅಜ್ಜಿ, ಆ ಹಡಗು ನಿಮ್ ಪ್ರೀತಿಗೆ ಗುರ್ತಲ್ವಾ? ಸರಿ ಮಾಡಿದ್ಮೇಲೆ ಅದನ್ನ ತಗೊಂಡು ಹೋಗ್ಬಿಡ್ತಾರೆ ಅಲ್ವಾ? ಹಗ್ಗ ಸ್ವಲ್ಪ ತಗೊಳ್ಳಿ. ಹಾಕೋಣ. ಸರಿ, ಎಳಿಯಪ್ಪ ಎಳಿಯಪ್ಪ. ಪ್ರಯಾಣ ಹೇಗಿದೆ? ಚೆನ್ನಾಗಿದೆ. ಊರಲ್ಲಿ ತಾತ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಮಳೆ ಏನು ಇದ್ದಿಲ್ಲ? ಇಲ್ಲಪ್ಪ, ಅದೆಲ್ಲ ಏನಿಲ್ಲ. ಹಬ್ಬ ಅಲ್ಲಿ ಮನೇಲಿ ಒಬ್ಬರೇ ಇರ್ತಾರೆ. ನೀನು ಅವಾಗ ಹೋಗಿ ನೋಡ್ಕೋಬೇಕು. ಆಶಾ ಅಡಿಗೆ ಮಾಡಿ ಇಟ್ಟಿರ್ತಾಳೆ, ಆಯ್ತಾ? ನೀನ್ ಟೈಮ್ ಹೋಗಿ ಊಟ ಕೊಡ್ಬೇಕು. ಹೋಗ್ತೀನಿ. ಯಾವಾಗ ಬರ್ತೀರಾ? ನಾಡಿದ್ದು ಶಿಪ್ ಅಲ್ಲಿ. ಸರಿ. ಆಮೇಲೆ ನೋಡು, ರಾತ್ರಿ ಅಪ್ಪನ ಜೊತೆ ಹೋಗಿ ಮಲ್ಕೋ. ಚೆನ್ನಾಗ ನೋಡ್ಕೋಬೇಕು. ಕೊಚ್ಚಿನ್ಗೆ ಒಂದು ಟಿಕೆಟ್ ಕೊಡಿ. ಎಲ್ಲರೂ ಇಲ್ಲೇ ಇದ್ದೀರಾ? ಕ್ಲಾಸ್ ಮುಗ್ದಾಯ್ತಾ? ಇದೆ ಅಲ್ವಾ ಆಫೀಸು? ಬೇಗ ಹೋದ್ರೆ ಚೆನ್ನಾಗಿರುತ್ತಲ್ಲ. ನಮ್ಮನ್ನೇ ನೋಡ್ತಾ ಇದ್ದ ನೋಡು. ಲಕ್ಷದೀಪ ಹುಡುಗಿರೆಲ್ಲ ಸಖತ್ತಾಗಿದ್ದಾರೆ. ಓಪನಿಂಗ್ ಚೆನ್ನಾಗಿದೆ. ಸರ್, ನಿಮ್ಮನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಮುಖ್ಯವಾದ ವಿಷಯ ಬೇಗ ಹೇಳಿ, ಶಿಪ್ ಹೋಗ್ಬಿಡುತ್ತೆ. ಇವರೇ ಅಡಕೆಲ್ ಬೋಟ್ ಅನ್ನ ಸರಿ ಮಾಡಕ್ಕೆ ಆಯ್ತು ಬಿಡ್ರಿ. ಈ ದ್ವೀಪದಲ್ಲಿ ತುಂಬಾ ಓದಿದ್ದವರು ಇವರೇ. ಅದಕ್ಕೆ ಯಾವಾಗ್ಲೂ ಗಡಿಬಿಡಿಯಾಗಿ ಇರ್ತಾರೆ. ಏನು ಹೇಗಿದ್ಯೋ? ಆಯ್ತು, ಒಳಗ್ ಬಾ. ಒಟ್ಟು 12 ಜನರ? ಹೌದು. 3 ತಿಂಗಳೇ ಅಲ್ವಾ? ಹೌದು, ಅದರಲ್ಲಿ ಇದೆಯಲ್ಲ. ನಿಮ್ಮೂರಲ್ಲಿ ಈ ತರ ಟೀ ಸಿಕ್ಕಲ್ಲ. ಇದು ನಮ್ಮೂರಿನ ಸ್ಪೆಷಲ್ ಟೀ. ಹಡಗು ಸರಿ ಮಾಡಕ್ಕೆ ಬಂದವರು ಇವರೇ ದಾಮೋದರನ್ ಮೇಸ್ತ್ರಿ. ಕೂತ್ಕೊಳ್ಳಿ. ಎಲ್ರು ಕೂತ್ಕೊಳ್ಳಿ, ಪರವಾಗಿಲ್ಲ. ಟೀ ಕುಡೀರಿ. ಸರಿ. ಮೊದ್ಲೆಲ್ಲ ಈ ಬೋಟ್ ನ ರೆಡಿ ಮಾಡುವಾಗ ನಮ್ಮಪ್ಪ ಅಮ್ಮನ ಜೊತೆ ನಾನು ಬೇಪೂರಿಗೆ ಬಂದಿದ್ದೀನಿ. ಆಗ ನನಗೆ 10-12 ವರ್ಷ ಇರ್ಬೋದು. ಈಗ ಬೇಪೂರ್ ಕೋಳಿ ಎಲ್ಲ ಬದಲಾಗ್ಬಿಟ್ಟಿದೆ ಬಿವಿ ಅಮ್ಮ. ಅದು ನೀನ್ ಹೇಳ್ಬೇಕಾದಿಲ್ಲ, ಎಲ್ಲ ನನಗ್ ಗೊತ್ತು. ಏನಂದ್ರು? ಇದ್ಯಾವ ಭಾಷೆನೋ? ಜಾಸ್ತಿ ಮಾತಾಡ್ಬೇಡುವ, ಕನ್ನಡನೇ. ನಿನಗೆ ಈ ಭಾಷೆ ಕೂಡ ಗೊತ್ತಾ? ಮತ್ತಿನ್ನೇನು. ಬಾಮ, ಇವತ್ತು ಕಾಲೇಜ್ ಇಲ್ವಾಮ? ಅನ್ಸಾರಿ ಬೆಳಿಗ್ಗೆ ಕೊಚ್ಚಿನ್ ಹೋಗಕ್ಕೆ ಹಡಗು ಹತ್ತಿದ್ದನ್ನ ನೋಡಿದ್ದೆ. ಬೇಪೂರಿಂದ ನಮ್ ನೌಕೆ ಸರಿ ಮಾಡಕ್ ಬಂದಿದ್ದಾರೆ. ಬಿವಿ ಅಮ್ಮನ್ ಮಗಳು ಹೆಸರು ಜಾಸ್ಮಿನ್. ಜಾಸ್ಮಿನ್. ಏನೋ ಇದು? ಇದ್ರಲ್ಲಿ ನಾನು ಅಂದ್ಕೊಂಡಿದ್ಕಿಂತ ತುಂಬಾ ಕೆಲಸ ಇದೆಯಣ್ಣ. ಕೆಳಗೆ ನೋಡಿದ್ರಲ್ಲ, ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ. ಇದು ನೀವು ಅಂದ್ಕೊಂಡಂಗೆ 2-3 ತಿಂಗಳಲ್ಲೆಲ್ಲ ಆಗೋ ಕೆಲಸ ಅಲ್ಲ. ಮಿನಿಮಮ್ ಒಂದು 6 ತಿಂಗಳಾದ್ರೂ ಆಗುತ್ತಣ್ಣ. ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಜನಗಳು ಬೇಕಾಗುತ್ತೆ. ಅದೆಲ್ಲ ಏನ್ ಬೇಕೋ ನೀನೇ ನೋಡಿ ಮಾಡ್ಕೊ. ಇನ್ನು ಬರೋ ಹಬ್ಬ ರಂಜಾನ್ಗೆ ಮೊದಲೇ ಬೋಟನ್ನ ಕತಾರಿಗೆ ಸೇರಿಸಿ ಬಿಡ್ತೀನಿ ಅಂತ ಹಸನ್ ಕೊಯ್ಯ ಮಾತು ಕೊಟ್ಟಿದ್ದಾರೆ. ಆದ್ರಿಂದ ನಾಳೆನೆ ಕೆಲಸ ಶುರು ಮಾಡಿ. ಅಲ್ಲಿದೆ ನೋಡಿ, ಅದೇ ಉಸ್ಮಾನ್ ಟೀ ಅಂಗಡಿ. ಅಲ್ಲಿ ಅಕೌಂಟ್ ಇಟ್ಕೊಳ್ಳಿ, ನಾನು ಹೇಳಿದ್ದೆ ಅಂತ ಹೇಳಿ. ರಾತ್ರಿ ಅಡಿಗೆ ನಾವೇ ಮಾಡ್ಕೋತೀವಿ. ಅಕ್ಕಿ ಬೇಳೆ ಎಲ್ಲ ನಾವೇ ತಗೊಂಡ್ಬಂದ್ಬಿಟ್ವಿ. ಈ ಪಾತ್ರೆಗಳೆಲ್ಲ ನೀವು ಸ್ವಲ್ಪ ಅರೇಂಜ್ ಮಾಡ್ಕೊಟ್ರೆ ಸಾಕು. ರಹೀಮು, ಹೇಳಿ ಅಣ್ಣವ್ರೆ. ನೀನ್ ಏನ್ ಮಾಡ್ತೀಯ? ನನ್ ಮನೆಯಿಂದ ಇವ್ರು ಏನೇ ಸಾಮಾನ್ ಕೇಳಿದ್ರು ತೆಗ್ದುಕೊಡು, ಆಯ್ತಾ?
ಆಯ್ತು, ನಾನು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಂತೀನಿ. ಯಾರಪ್ಪ ಈ ಗ್ರೂಪ್ಗೆ ಲೀಡ್ರು? ಹಾಂ, ನಾನೇ ಸರ್. ಏನಾಯ್ತು ಸರ್? ನಿಮ್ಮ ಹೆಸರೇನು? ದಾಮೋದರನ್. ತಗೊಳ್ಳಿ ಸರ್. ಇದರಲ್ಲಿ ಇಬ್ರು ಮೇಲೆ ನಿಮ್ಮ ಊರಲ್ಲಿ ಕ್ರಿಮಿನಲ್ ಕೇಸ್ ಇದೆಯಲ್ಲ, ಯಾರು ಇಲ್ಲಿ? ಗಿರೀಶ್ ಕುಮಾರ್. ಜಾಮೀನಲ್ಲಿ ಬಂದಿದ್ಯಲ್ಲ, ಕರೆಕ್ಟಾ? ಹೌದು ಸರ್. ವಾರಕ್ಕೊಂದ್ಸಲ ಕೋಳಿಕೋಡು ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಬರ್ತಿದ್ಯಲ್ಲ, ಹಾಗಿರುವಾಗ ಹೇಗ್ ಪರ್ಮಿಷನ್ ಸಿಕ್ತು? 2 ತಿಂಗಳು ಪರ್ಮಿಟ್ ಕೊಟ್ರು ಸರ್. ಓ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್. ಇಲ್ಲಿ ಬಂದ ಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸೈನ್ ಮಾಡ್ಬೇಕಲ್ವಾ? ಯಾಕೆ ಬಂದಿಲ್ಲ? ಅದು ನಿಂದು ಯಾವ ಕೇಸು? ಕೊಲೆ ಕೇಸು ಸರ್. ನೈಸ್. ನಾನೇನು ತಪ್ಪು ಮಾಡಿದೆ ಸರ್, ಆ ಗ್ರೂಪಲ್ಲಿ ಒಬ್ಬನೇ ಇದ್ದೆ ಅಷ್ಟೇ. ಅದೆಲ್ಲ ನೀ ಹೇಳ್ಬಾರ್ದು. ವಾರಕ್ಕೊಂದ್ಸಲ ಸ್ಟೇಷನ್ ಬಂದು ಸೈನ್ ಮಾಡ್ಬೇಕು, ಅರ್ಥ ಆಯ್ತಲ್ಲ? ಈ ಲಿಸ್ಟ್ ಅಲ್ಲಿ ಇನ್ನೊಬ್ಬ ಇದ್ದಾನಲ್ಲ, ಮೊಹಮ್ಮದ್ ಅಲಿ ಮಗ ಅಜ್ಮಲ್. ಸಾರ್ ಕೆಳಗಿಳಿದು ಬಂದ್ರೆ ಚೆನ್ನಾಗಿರತ್ತೆ. ದಾಮುನ, ಅಜ್ಮಲ್ ಮೇಲೆ ಏನ್ ಕೇಸ್ ಇದೆ? ಇದು ಇವಾಗ ತುಂಬಾ ಮುಖ್ಯನಾ? ಆಯ್ತು ಬಿಡು, ನಿನ್ ಮೇಲೆ ಏನ್ ಕೇಸ್ ಇದೆ? ಸಿನಿಮಾ ಥಿಯೇಟರ್ನಲ್ಲಿ ಚಿಕ್ಕ ಒಂದು ಗಲಾಟೆ ಅಷ್ಟೇ. ಫ್ಯಾನ್ಸ್ಗಳ ನಡುವೆ ನಡೆದಿರೋ ಗಲಾಟೆ ಸರ್. ಇವನ್ ಪುನೀತ್ ಫ್ಯಾನ್ಸ್. ಹೌದಾ? ನಾನು ಉಪೇಂದ್ರ ಫ್ಯಾನೇ. ಅದಕ್ಕೆಲ್ಲ ಕೇಸ್ ಹಾಕ್ತಾರಾ? ಅದೇನಂದ್ರೆ, ಒಬ್ಬ ಥಿಯೇಟರ್ನಲ್ಲಿ ಪುನೀತ್ ಅವ್ರನ್ನ ನನ್ ಮುಂದೆನೆ ಕಿಂಡಲ್ ಮಾಡ್ದ. ಅವಾಗ ನನ್ನ ಕಂಟ್ರೋಲ್ ಟೋಟಲ್ ಆಗ್ಬಿಟ್ಟೋಯ್ತು. ಮೂವಿ ಮುಗೀತಿದ್ದಂಗೆ ನಮ್ಮ ಮಧ್ಯೆ ಒಂದ್ ಜಗಳ ಆಗೋಯ್ತು. ಕೈಲಿದ್ದಿದ್ ಹೆಲ್ಮೆಟ್ ಇಟ್ಕೊಂಡು ಒಂದೇ ಒಂದ್ ಕೊಟ್ಟೆ ಅವನ್ಗೆ. ಅವನ್ ತಲೆನಲ್ಲಿ 12 ಸ್ಟಿಚಸ್. ಆದ್ರೆ ಅವನ ಅಪ್ಪನೇ DSP ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀನಿಲ್ಲಿ ಹೊಡೆದಾಟ ಮಾಡಕ್ಕೆ ಇಲ್ಲಿ ಸಿನಿಮಾ ಥಿಯೇಟರ್ ಏನೂ ಇಲ್ಲ, ಗೊತ್ತಾಯ್ತಲ್ಲ? ಇನ್ನು ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಹೊಡೆದಾಟ ಬುಡದಾಟನವರು? ಒಂದು ವಿಷಯ ಹೇಳ್ತೀನಿ, ಎಲ್ರೂ ಕಿವಿ ಕೊಟ್ಟು ಕೇಳಿ. ನಿಮ್ಮೂರ್ ತರಾಳ ಈ ಊರು, ಅರ್ಥವಾಯ್ತಾ? ಇಂಡಿಯಾನಲ್ಲೇ ಕ್ರೈಮ್ ರೇಟ್ ಕಡಿಮೆ ಇರೋ ಊರು ಈ ಲಕ್ಷದ್ವೀಪನೇ. ಈ ಕವರ ದ್ವೀಪದ ಚರಿತ್ರೆಯಲ್ಲೇ ಇಷ್ಟು ತನಕ ಒಂದು ಕೊಲೆನೂ ನಡೆದಿದ್ದಿಲ್ಲ. ಈ ಲಕ್ಷದ್ವೀಪದ ಸುತ್ತಮುತ್ತಲಿನಲ್ಲಿ 3 ಕೊಲೆ ನಡೆದಿದೆ. ಅದರಲ್ಲಿ 2 ಆಂಧ್ರೋಸ್ ದ್ವೀಪದಲ್ಲಿ, ಇನ್ನೊಂದು ಕಲ್ಪಣಿಯಲ್ಲಿ. ನಾನ್ ಈ ಕವರ ದ್ವೀಪದಲ್ಲಿ ಚಾರ್ಜ್ ತಗೊಂಡು 6 ತಿಂಗಳಾಯ್ತು. ಇಷ್ಟು ತನಕ ನಾನ್ ಚಾರ್ಜ್ ಮಾಡೋ ತರ ಯಾವ ಕೇಸ್ ನಡೆದಿಲ್ಲ. ಎಲ್ಲದನ್ನು ಕಾಂಪ್ರಮೈಸ್ ಮಾಡ್ಬಿಡ್ತಾರೆ. ನಾನ್ ಇಲ್ಲಿ ಇರೋ ತನಕ ಯಾರು ಬಾಲ ಬಿಚ್ಚಂಗಿಲ್ಲ. ಏನ್ ಅರ್ಥ ಆಯ್ತಾ? ಒಳಗಡೆ ಬನ್ನಿ, ಒಳಗಡೆ ಬನ್ನಿ ನೀವು. ಅಯ್ಯೋ, ನನ್ನಿಂದ ಆಗಲ್ಲಮ್ಮ, ನನಗೆ ಏದುಸ್ರು ಬರ್ತಾ ಇದೆ ಅಮ್ಮ. ತರಲೆ ಆಟ ಎಲ್ಲ ನನ್ನ ಹತ್ರ ಬೇಡ, ಕುತ್ಕೊಳ್ಳಿ. ಕಬೀರ್, ಟಿವಿ ವಾಲ್ಯೂಮ್ ಕಮ್ಮಿ ಮಾಡು. ನೋಡಿದ ಸಿನಿಮಾನೆ ಪದೇ ಪದೇ ನೋಡ್ತಿರ್ತೀಯ. ದೇವು, ಆಟ ನಿಲ್ಸು, ನಾನ್ ಕ್ಲಾಸ್ ತಗೋಬೇಕು. ತಾತ, ನಿಮ್ ಗ್ಯಾಸ್ ಟ್ರಬಲ್ ತೊಂದ್ರೆ ಎಲ್ಲ ಸರಿ ಆಯ್ತಲ್ಲ? ಸರಿ ಹೋಯ್ತಮ್ಮ. ಮಾತ್ರೆ ತಗೊಂಡ್ರಾ? ನನ್ಗೂ ಕೂಡ ಆತರ ಗ್ಯಾಸ್ ಟ್ರಬಲ್ ಇದೆ ಅಮ್ಮ. ಓಹೋ. ನಿನ್ನೆ ನಾನು ಹೇಳ್ದಂಗೆ ನಿಮ್ ಹೆಸರೆಲ್ಲ ಬರ್ಕೊಂಡ್ ತಗೊಂಡ್ ಬಂದಿದ್ದೀರಾ ಅಲ್ವಾ? ತೋರ್ಸಿ. ಓಕೆ. ಮೆಲ್ಲಪ್ಪ ಅಲ್ಲ, ಮಲ್ಲಪ್ಪ. ಓಕೆ. ಇಷ್ಟೊಂದು ಸೋಂಬೇರಿನ? ಏದುಸ್ರು ಬರುತ್ತೆಮ್ಮ, ಅದಕ್ಕೇನೆ. ಅದೆಲ್ಲ ಇವಾಗ ಬೇಡ, ಅದನ್ನ ಇಲ್ಲಿ ಕೊಡಿ. ಬರೀರಿ ಬರೀರಿ ಅಂತ ಹೇಳ್ತಿದ್ದೀನಲ್ಲ. ಐಶ್, ಮಾಮ ಬಂದ್ಬಿಟ್ರಾ? ನನ್ನ ಪ್ರೊಫೆಸರ್ ಒಬ್ರು ತೀರೋಗ್ಬಿಟ್ರಮ್ಮ. ಒಳ್ಳೆ ಕಾಲೇಜ್ ಪ್ರೊಫೆಸರ್, ತುಂಬಾ ಒಳ್ಳೆ ಜನ. ಅದೇ ನಿನ್ನ ಹತ್ರ ಹೇಳ್ದೆ ಹೊರಟೋಗ್ಬಿಟ್ಟೆ. ಸರಿ, ಇದೇನಿದು? ರೇಡಿಯೋಗೆ ಬೆಲ್ಟಾ? ರೇಡಿಯೋ ಇಲ್ಲಿ ಅಂತ ಇಟ್ಟು ಮರ್ತೋಗ್ಬಾರ್ದಲ್ವಾ? ಈಗ ಹೆದರೋದೇ ಬೇಡ. ಈಗ ಮೊಬೈಲ್ ಯೂಸ್ ಮಾಡ್ತಿದ್ದೀರಲ್ಲ, ಹೆಡ್ಸೆಟ್ ಹಾಕೊಂಡು ನಿಮ್ಗೆ ಇಷ್ಟ ಆಗಿದ್ ಹಾಡು ಕೇಳಬಹುದಲ್ಲ? ಇದರಲ್ಲಿ ಹಾಡು ಕೇಳಿದರೆ ಇಂಪಾಗಿರತ್ತೆ. ಇದು ಒಂಥರ ಅಡಿಕ್ಷನ್. ಹಾಗಾದ್ರೆ ಅದು ನಾಸ್ಟಾಲ್ಜಿಯಾ. ನೀನ್ ಹೋಗಿ ಕ್ಲಾಸ್ ತೆಗಿ, ನಾನ್ ರೆಸ್ಟ್ ತಗೋತೀನಿ. ಎಲ್ರಿಗೂ ಅಸ್ಲಾಂ ಅಲೈಕುಂ. ವಾಲೇಕುಂ ಸಲಾಂ. ಬರೀರಿ. ಕಡಲು, ಕೈ ನೀಡ್ಸಿ.
ಏನೋ ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಳಿ ತುಂಬಾ ಹಾಕಿದ್ಯಲ್ಲ, ಬಾಯಲ್ಲಿ ಇಡಕ್ ಆಗ್ತಾ ಇಲ್ಲ. ಏನೋ ಅಡಿಗೆ ಮಾಡ್ತಾ ಇದೀಯ ನೀನ? ಒಂದ್ ಮೀನ್ ಸಾರು ಇಡಕ್ ಬರ್ಲಿಲ್ಲ ಅಂದ್ರೆ ನೀನೆಲ್ಲ ಮೀನ್ಗಾರ? ಕೆಲಸನ ನಾನ್ ಮಾಡಿದ್ರೆ ಹೀಗೆ ಇರತ್ತೆ. ನಿನ್ನ ಮೀನ್ ಸಾರು ಇಡೋದಕ್ಕೆ ಯಾರೋ ಹೇಳಿದ್ದು? ಐಶಾಕ ಬಂದು ಮೀನ್ ಸಾರು ಇಡ್ತಾರಂತ ಯಾಸರನ್ನೇ ಹೇಳಿದ್ದು. ನಿಮಗೆ ಇಷ್ಟ ಇಲ್ಲ ಅಂದ್ರೆ ತಿನ್ಬೇಡಿ. ಮರಿ ಹಾಕಿರೋ ಬೆಕ್ಕು ತರ BV ಅಮ್ಮನ್ ಕಾಲ್ನೇ ಸುತ್ಕೊಂಡ್ ಬರ್ಬೇಕು, ಅದೇ ತರ ನಿನ್ ಗೊತ್ತಿರೋದು? BV ಅಮ್ಮನ್ ಬಗ್ಗೆ ಈ ತರ ತಪ್ಪಾಗಿ ಮಾತಾಡ್ಬಿಡಿ. ಅರಕ್ಕಿಯಲ್ಲಿ BV ಎಲ್ಲ ಒಂದ್ ಕಾಲ ಕಣೋ, ಇವಾಗ ಅವರು ನಾವು ಎಲ್ಲ ಒಂದೇ ಸಮ ಕಣೋ. ನೀನ್ ಒಬ್ನೇ ಇನ್ನೂ ಗುಲಾಮ್ನಾಗೆ ಇದೆಯಾ? ಬಂದ್ಬಿಟ್ರಾ? ಪಾಪ ಅಂತ ಅಡಿಗೆ ಮಾಡಾಗಿದ್ರೆ ಹೇಗೆ ಮಾತಾಡ್ತಾ ಇದ್ದಾರೆ ನೋಡಿ. ನಾನು ಹೋಗಿ ನೋಡುವಾಗ ಬಾತ್ರೂಮ್ ಮಾಡ್ಬಿಟ್ಟು ಅದ್ಮೇಲೆ ಮಾಡ್ಕೊಂಡಿದ್ದಾರೆ. ಏನು? ಆಮೇಲೆ ನಾನೇ ಅವ್ರನ್ನ ಕ್ಲೀನ್ ಮಾಡಿ ಬಟ್ಟೆ ಚೇಂಜ್ ಮಾಡಿ ಇಲ್ಲಿ ಕೂಡ್ಸಿಟ್ಟಿದ್ದೀನಿ. ನನಗೂ ಅವ್ರ ಅಪ್ಪಂತಾನೆ ಅಲ್ಲ, ಏನಾದ್ರೂ ನನಗೆ ಗೊತ್ತಿದ್ದ ಕೆಲಸನೇ ಮಾಡ್ಲಿಕ್ಕೆ ಹೇಳ್ಬೇಕು. ಅಪ್ಪ ನಿನ್ನ ಕಿಚನ್ಗೆ ಹೋಗ್ಲಿಕ್ಕೆ ಹೇಳಿದ್ರ? ಮೀನ್ ಸಾರು ಮಾಡಿದೆ, ಅದ್ರಲ್ಲಿ ಉಪ್ಪು ಜಾಸ್ತಿ ಅಂತ. ಊರ್ಗ್ ಹೋಗೋ ಕೆಲಸ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತಪ್ಪ. 2 ದಿನ ನಿಮಗೆ ಕಷ್ಟ ಆಯ್ತಾ? ನೀವೇ ರುಚಿ ಮಾಡಿ ನೋಡಿ. ನಾನು ಹೋಗ್ತೀನಿ. ನೀನೆಲ್ಲ ಹೋಗ್ತೀಯಾ? ಇಲ್ಲೇ ಇರು. ಮೀನ್ ಸಾರು ನಾನು ಜಾಸ್ಮಿನ್ ಮಾಡ್ತೀವಿ, ನೀನ್ ಇದನ್ನ ಒಳಗಿಡು. ತುಂಬಾ ಹೊತ್ತು ಇಲ್ಲೇ ಕೂತ್ಕೊಂಡಿದ್ದೀರಾ, ಒಳಗೋಗಿ ಮಲ್ಕೊಳ್ಳೋಣ. ಚೆನ್ನಾಗಿದೆ. ಅವನ್ ದುಬ್ಬ ಪಾಪ ಇದ್ದಿದ್ದ ಜಾಗದಲ್ಲೇ ನಾನು 1-2 ಕಾಲ ಹೋಗ್ಬಿಟ್ಟೆ. ಅವನೇ ಎಲ್ಲ ಕ್ಲೀನ್ ಮಾಡ್ದ. ಎಲ್ಲ ಕೆಲಸ ಅವನೇಪ್ಪ ಮಾಡೋದು. ಆದ್ರೆ BV ಅಮ್ಮನ್ ಮಾತ್ರ ಹೇಳಿದ್ರೆ ಮಾತ್ರ ಅವ್ನು ಕೋಪ ಬರುತ್ತೆ. ಅವ್ರು ಕಮ್ಯುನಿಸ್ಟ್ ಅಲ್ವಾ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ. ಅವ್ನ್ ಸರಿಯಾಗಿ ಓದಿಲ್ವಲ್ಲ, ಅದಕ್ಕೆ ಇನ್ನು ಹಂಗೆ ಇದ್ದಾರೆ. ಇವ್ರು ಮಾತ್ರ ಕಾಲೇಜು ಡಿಗ್ರಿ ಎಲ್ಲ ಓದಿ ಮುಗಿಸಿದವ್ರ ತರ ಮಾತಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನೀವು ನಂತರ ಮೀನ್ಗಾರನೇ ಅಲ್ವಾ? 2 ದಿನ ಕ್ಲಾಸ್ ಕಟ್ಟಾಯ್ತಲ್ವಾ? ಎಸ್ಸೆ ಬರ್ದಾಯ್ತಾ? ಎಲ್ಲಿ ಟೈಮ್ ಸಿಗ್ಲಿಲ್ಲ, ನಾಳೆ ತಗೊಂಡ್ಬರ್ತೀನಿ. ನಾಳೆ ಮುಗಿಸ್ಬಿಡ್ಬೇಕು. ಬೆಳಗ್ಗೆ ನೀನ್ ನಮ್ಮನ್ನ ನೋಡಿದೆ, ನಿನ್ನ ಮುಂಚೆ ತರ ಓದ್ತಾ ಇಲ್ವಂತೆ. ಕಾಲೇಜ್ ಏನಿಲ್ವಲ್ಲ, ಮಾಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗುರುಕುಲ ಅಭ್ಯಾಸ, ಅದರಿಂದ ಇದೆಲ್ಲ ಸಾಕು. ಸರಿನಾ? ಅದು ಸಾಕಾಗಲ್ಲ ಜಾಸ್ಮಿನ್ BV. ನೀ ನನ್ ಸ್ಟೂಡೆಂಟ್ ಆಗಿರೋದ್ರಿಂದ ಐ ಶುಡ್ ಬಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಮಾರ್ಕೋಸ್ ಬುಕ್ ಓದಿ ಮುಗಿಸಾಯ್ತಾ? ಲವ್ ಇನ್ ದ ಟೈಮ್ ಆಫ್ ಕಾಲರ್ ಅಲ್ವಾ, ಅದ್ಯಾವಾಗ್ಲೂ ಮುಗಿಸಾಯ್ತು. ನಾನು ಹೊರಡ್ತೀನಿ, ನೀನ್ ಬರ್ತೀಯಾ ಇಲ್ವಾ? ಜಾಸ್ಮಿನ್ ನೀನ್ ಇವಾಗ ಹೊರಡು, ನಾಳೆ ಬಾಮ. ಹಾಗಾದ್ರೆ ಮೀನ್ ಸಾರು ಅದನ್ನ ನಾನೇ ನೋಡ್ಕೋತೀನಿ.